ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಜೊತೆ ಕೆಲಸ ಮಾಡೋ ಹುಡುಗನ ನನ್ನನ್ನ ಬೆತ್ತಲೆಗೊಳಿಸಿ ನನ್ನ ಕೈಕಾಲುಗಳನ್ನ ಮಂಚಕ್ಕೆ ಕಟ್ ಹಾಕಿ ಬಲವಂತದಿಂದ ನನ್ನನ್ನ ಉಪಯೋಗಿಸ್ಕೊಂಡು ಸುಖಪಟ್ಟು ಮಜಾ ಮಾಡ್ದ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡ್ದೆ. ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಹಾಯ್, ನನ್ನ ಹೆಸರು ಶೀಲಾ. ನನಗೀಗ 26 ವರ್ಷ. ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟೊತ್ತಿಗೆ ಮದುವೆ ಆಗಿ ಗಂಡನ ಜೊತೆ ಮಾಡಿಸ್ಕೊಳ್ತಿರ್ತಾರೆ. ಆದ್ರೆ ನನಗ್ ಮಾತ್ರ ಆ ಅದೃಷ್ಟ ಇನ್ನೂ ಬಂದಿಲ್ಲ. ಆದ್ರೆ ಮಾಡಿಸ್ಕೊಂಡಿಲ್ಲ ಅಂತ ನೀವೆಲ್ಲ ಅನ್ಕೊಂಡ್ಬಿಡ್ಬೇಡಿ. ನಂಗೆ 18ನೇ ವಯಸ್ಸಿನಲ್ಲಿ ನನ್ನ ಸೀಲ್ ಓಪನ್ ಆಗಿತ್ತು. ಅದನ್ನ ಮಾಡಿದ್ದು ನನ್ನ ದೊಡ್ಡಪ್ಪನ ಮಗ. ಈಗ ಅವನು ಸದ್ಯಕ್ಕೆ ತುಂಬಾ ದೂರದ ದೇಶದಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ್ ಜೊತೆ ಮಾಡಿದ ಮೇಲೆ ನನಗೆ ಬೇರೆ ಯಾರ ಜೊತೆಗೂ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಆದ್ರೆ ಕೆಲವು ಹುಡುಗರ ಮೇಲೆ ಆಸೆ ಅಂತೂ ಇತ್ತು. ಆದ್ರೆ ಗಳಿಗೆ ಕೂಡ್ ಬಂದಿರ್ಲಿಲ್ಲ ಅಷ್ಟೆ. ನಾನು ಉತ್ತರ ಕರ್ನಾಟಕದವಳು. ಹಾಗಿದ್ದರಿಂದ ಸ್ವಲ್ಪ ನನ್ನ ಮೈ ಬಣ್ಣ ಎಣ್ಣೆಗೆಂಪು. ಮತ್ತೆ ನಾನೀಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ ಜೊತೆ ಒಬ್ಬ ಹುಡುಗ ಕೂಡ ಕೆಲಸ ಮಾಡ್ತಾನೆ. ಅವನ ಹೆಸರು ಶೇಖರ್ ಅಂತ. ನನಗಿಂತ 2 ವರ್ಷ ಚಿಕ್ಕವನು. ಅವನು ತಮಿಳ್ನಾಡವನು. ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದು ನೆಲೆಸಿದ್ದಾನೆ. ನಮ್ಮ ಕಂಪನಿಯಲ್ಲಿಯೇ ಕೆಲಸ. ನಾವಿಬ್ರು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರದ್ದು ಔಟ್ಸೋರ್ಸಿಂಗ್ ಬಿಸ್ನೆಸ್. ಅವರ ಕ್ಲೈಂಟ್ಗಳು ಇಂಡಿಯಾದ ಎಲ್ಲಾ ಕಡೆಯಲ್ಲಿಯೂ ಇದ್ದಾರೆ. ಕಳೆದ ವರ್ಷ 2025 ನವೆಂಬರ್ ತಿಂಗಳಿನಲ್ಲಿ ನಮ್ಮನ್ನೆಲ್ಲ ಉಡುಪಿಗೆ ಒಂದು ಪ್ರಾಜೆಕ್ಟ್ ನ ಕೆಲಸದ ಮೇಲೆ 1 ತಿಂಗಳ ಮಟ್ಟಿಗೆ ಹೋಗಲು ಕಂಪನಿಯಲ್ಲಿ ಸೂಚಿಸಿ. ಶೇಖರ್ ಮುಂಚಿನಿಂದಲೂ ಚೆನ್ನಾಗಿ ಪರಿಚಯ ಇದ್ದಿದ್ರಿಂದ ಅವನೊಂದಿಗೆ ಟ್ರಾವೆಲ್ ಮಾಡೋದಕ್ಕೆ ನನಗೇನೂ ತೊಂದರೆ ಇರ್ಲಿಲ್ಲ. ಆದ್ರೆ ಶೇಖರ್ ನನಗಿಂತ ಚಿಕ್ಕವನಾದ್ರೂ ಕೂಡ ನನ್ನೊಂದಿಗೆ ಸಲಿಗೆಯಿಂದಾನೇ ಇರ್ತಿದ್ದ. ನನ್ ಮೇಲೆ ಅವನ ನೋಟ ಬೇರೆ ತರಾನೇ ಇರ್ತಿತ್ತು. ಅದು ನನಗೆ ಅರ್ಥನೂ ಆಗ್ತಿತ್ತು. ಆದ್ರೆ ಏನೂ ಮಾತಾಡ್ದೆ ನಗ್ತಾ ಸುಮ್ಮನಾಗ್ಬಿಡ್ತಿದ್ದೆ. ಸೊ ಕಂಪನಿ ನಿರ್ಧರಿಸಿದಂತೆ ನಾವು ಪ್ರಾಜೆಕ್ಟ್ ಕೆಲಸಕ್ಕೆ ಬುಕ್ಕಿಂಗ್ ಮಾಡ್ಕೊಂಡು ಹೊರಟ್ವಿ. ಮಾರನೇ ದಿನ ನಾವು ಉಡುಪಿ ತಲುಪಿದಾಗ ವ್ಯಕ್ತಿಯೊಬ್ಬ ಸ್ಟೇಷನ್ ನಿಂದ ನಮ್ಮನ್ನ ಕಂಪನಿಗೆ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋದ. ಅದೊಂದು ದೊಡ್ಡ 5 ಬೆಡ್ರೂಮ್ಗಳು ಇರುವಂತಹ ಡೂಪ್ಲೆಕ್ಸ್ ಬಂಗ್ಲೆ. ನಮಗೆ ಅಂತ ಮಾಡಿದ್ದ ವ್ಯವಸ್ಥೆಗಳನ್ನ ನೋಡಿ ಖುಷಿ ಆಯ್ತು. ಅದರಲ್ಲಿ ನಮಗೆ ಬೇಕಾದ ರೂಮ್ಗಳನ್ನ ಆರಿಸ್ಕೊಂಡ್ವಿ. ಮಾರನೇ ದಿನ ನಾವು ಆಫೀಸ್ಗೆ ಎಂದಿನಂತೆ ಹೋಗೋದಕ್ಕೆ ಶುರು ಮಾಡಿದ್ವಿ. ಅದು ದಿನಕ್ಕೆ 10 ಗಂಟೆಗಳ ಕಾಲ ಕೆಲಸ ಮಾಡ್ತಾ. ನಾವು ವಾಪಸ್ ಗೆಸ್ಟ್ ಹೌಸ್ಗೆ ಬರುವಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರ್ತಿದ್ವಿ. ಹಾಸಿಗೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಸಾಕು ಅನ್ನುವಂತೆ ಆಗ್ಬಿಟ್ಟಿರ್ತಿತ್ತು. ಕಂಪನಿಯಲ್ಲಿಯೇ ಕ್ಯಾಂಟೀನ್ ಇದ್ದಿದ್ರಿಂದ 3 ಹೊತ್ತು ಊಟನೂ ಕ್ಯಾಂಟೀನ್ ನಲ್ಲಿಯೇ ಮುಂದೆ ಹೋಗ್ಬಿಡ್ತಿತ್ತು. ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಮನೆಗ್ ಬರೋದು, ಆಫೀಸಿಗೆ ಹೋಗೋದು, ಹೀಗೆ ಎಲ್ಲಾ ಸಮಯದಲ್ಲಿಯೂ ಒಟ್ಟಿಗೆ ಇರ್ತಾ ಇದ್ದಿದ್ರಿಂದ ದಿನ ಕಳೀತಾ ಇದ್ದಂತೆ ನನ್ನ ಜೊತೆ ಅವನ ಸಲುಗೆ ಜಾಸ್ತಿ ಆಗ್ತಾನೆ ಹೋಯ್ತು. ಅವನು ನೋಡೋ ನೋಟ ದಿನದಿಂದ ದಿನಕ್ಕೆ ಬೇರೆ ರೀತಿಯೇ ಕಾಣಿಸ್ತಿತ್ತು. ನನ್ನ ಮೇಲಿನ ಆಸೆ ಅವನಿಗೆ ಜಾಸ್ತಿ ಆಗ್ತಾನೆ ಹೋದ ಕಡೆಗಳಲ್ಲೆಲ್ಲ ಪ್ರತಿಯೊಬ್ಬ ಗಂಡಸರು ನನ್ನ ಕಡೆಗೆ ಇದೇ ರೀತಿ ದೃಷ್ಟಿ ಹರಿಸ್ತಾ ಇದ್ದಿದ್ರಿಂದ ನನಗೇನು ಅದು ಹೊಸ ವಿಷಯ ಅಂತ ಅನ್ನಿಸ್ಲೇ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನನ್ ಪಾಡಿಗೆ ನಾನು ಕೆಲಸ ಮುಂದುವರಿಸ್ಕೊಂಡು ಹೋದೆ. ಹೀಗೆ ನಾವು ಅಲ್ಲಿಗೆ ಹೋಗಿ 15 ದಿನಗಳು ಕಳೆದು ಹೋಗಿತ್ತು. ಆ 15 ದಿನಗಳಲ್ಲಿ ಕೆಲಸದಲ್ಲಿ ನಮಗೆ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು. ಈ 15 ದಿನಗಳು ನಮ್ಗೆ ಕೆಲಸ ಬಿಟ್ರೆ ಬೇರೆ ಯಾವುದೇ ರೀತಿಯ ಮನರಂಜನೆಯೇ ಇರ್ಲಿಲ್ಲ. ಅದಕ್ಕೆ ಅಂತ ಒಂದು ಶನಿವಾರ ಎಲ್ಲಾದ್ರೂ ಆಚೆ ಹೋಗಿ ತಿರ್ಗಾಡ್ಕೊಂಡ್ ಬರೋಣ ಅಂತ ನಿರ್ಧಾರ ಮಾಡಿದ್ವಿ.
ಹೇಗೋ ಮಾರನೇ ದಿನ ಭಾನುವಾರ ಇದ್ದಿದ್ರಿಂದ ರಜೆ ಇರ್ತಿತ್ತು, ಆರಾಮಾಗಿ ರೆಸ್ಟ್ ತಗೊಳ್ಬಹುದು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು ಆಫೀಸ್ ಕೆಲಸ ಮುಗಿಸ್ಕೊಂಡು ಸಂಜೆ ಹತ್ತಿರದ ಒಂದು ಬೀಚ್ಗೆ ಹೋದ್ವಿ. ಅಲ್ಲಿಗೆ ಹೋಗಿ ವಾಟರ್ ಸ್ಪೋರ್ಟ್ಸ್ ಮತ್ತೆ ಬೇರೆ ಬೇರೆ ಆಟಗಳನ್ನ ಆಡಿ ಖುಷಿಯಾಗಿ ನೀರಲ್ಲಿ ಆಟ ಆಡಿದ್ರಿಂದ ನಾನು ಸಂಪೂರ್ಣವಾಗಿ ಮೇಲಿನಿಂದ ಕೆಳಗ್ವರೆಗೂ ಒದ್ದೆ ಆಗ್ಬಿಟ್ಟಿದ್ದೆ. ನಾನು ನೀರಿನಿಂದ ಆಚೆ ಬಂದ್ಮೇಲೆ ನನ್ನ ಬಟ್ಟೆಗಳು ನನ್ನ ಮೈಗೆ ಅಂಟ್ಕೊಂಡಿದ್ದು ಗೊತ್ತಾಯ್ತು. ನನ್ನ ಮೈನ ಅಂಗಾಂಗಗಳು ಇನ್ನಷ್ಟು ಎದ್ದು ಕಾಣಿಸ್ತಾ ಇದ್ವು. ಇಲ್ಲಿಂದ ಎಲ್ಲಾನು ಕೈ ಮೀರಿ ನಡೆದು ಹೋಯ್ತು. ಕತ್ತಲು ಆಗಿದ್ದರಿಂದ ನಾವು ಅಲ್ಲಿಂದ ವಾಪಸ್ ಹೋಗೋಕೆ ನಿರ್ಧರಿಸಿ ಶೇಖರ್ಗೆ ಹೇಳ್ದೆ. ಅವನು ಎಡೆಬಿಡದೆ ಒಳ್ಳೆ ಹಸಿದ ತೋಳದ ಹಾಗೆ ನನ್ನನ್ನೇ ನೋಡ್ತಿದ್ದ. ನಾವ್ ಅಲ್ಲಿಂದ ಕಾರ್ನಲ್ಲಿ ಗೆಸ್ಟ್ ಹೌಸ್ ಕಡೆಗೆ ಹೊರಟ್ವಿ. ದಾರಿ ಮಧ್ಯೆ ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸಲ್ ತಗೊಂಡಿದ್ವಿ. ದಾರಿ ಮಧ್ಯೆಯಲ್ಲೂ ಶೇಖರ್ ನಿರಂತರವಾಗಿ ನನ್ನನ್ನ ಕಾರಿನ ಮಿರರ್ನಿಂದ ನೋಡ್ತಾನೆ ಇದ್ದ. ನಾನ್ ಮತ್ತೆ ತಲೆ ಕೆಡಿಸ್ಕೊಳ್ಳಿಲ್ಲ. ಗೆಸ್ಟ್ ಹೌಸ್ ತಲುಪಿದ್ಮೇಲೆ ನಾನ್ ಸೀದಾ ನನ್ ರೂಮಿಗೆ ಬಟ್ಟೆ ಚೇಂಜ್ ಮಾಡೋಕೆ ಅಂತ ಹೋದೆ. ಹೋಗುವಾಗ ವಿವೇಕ್ಗೆ ಊಟಕ್ಕೆ ಇನ್ನು ಅರ್ಧ ಗಂಟೆನಲ್ಲಿ ಸಿಗೋಣ ಅಂತ ಹೇಳಿ ಹೋದೆ. ಆಗ ರಾತ್ರಿ 9:30 ಆಗಿತ್ತು. ನಾನ್ ರೂಮಿಗೆ ಹೋದ್ಮೇಲೆ ಒಂದೊಂದಾಗಿ ನಾನ್ ಬಟ್ಟೆ ಬಿಚ್ಚೋಕ್ ಶುರು ಮಾಡಿದೆ. ಬಟ್ಟೆ ಬಿಚ್ಚೋ ಅರ್ಜೆಂಟ್ ಅಲ್ಲಿ ನಾನ್ ಡೋರ್ ಲಾಕ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೆ. ನಾನ್ ಮಾಡಿದ ಅತಿ ದೊಡ್ಡ ತಪ್ಪು ಅದಾಗಿತ್ತು. ನನ್ನ ಟೀ ಶರ್ಟ್ ಮತ್ತೆ ಜೀನ್ಸ್ ಬೆಚ್ಚಾಕಿ ಟವಲ್ನಿಂದ ನನ್ ಮೈ ಒರೆಸ್ಕೊಳ್ತಾ ಇದ್ದೆ. ಆಗ ದಡ್ಡಂತ ಶಬ್ದ ಬಂತು. ನೋಡಿದ್ರೆ ವಿವೇಕ್ ಬಾಗ್ಲ ಹತ್ರ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅವನ್ ಕೂಡ ಬರಿ ಮೈಯಲ್ಲಿ ನಿಂತಿದ್ದ. ಒಳಗ್ ಬಂದು ಬೇಗ ರೂಮಿನ ಬಾಗ್ಲನ್ನ ಲಾಕ್ ಮಾಡ್ದ. ನಂಗ್ ನಿಜವಾಗ್ಲೂ ತುಂಬಾ ಕೋಪ ಬಂತು. ಅವನ್ ಮೇಲೆ ಕಿರ್ಚಾಡ್ದ. ನನ್ನನ್ನ ನಾನ್ ಮುಚ್ಕೊಳ್ಳೋದಕ್ಕೆ ಟವಲ್ನ ಉಪಯೋಗಿಸ್ತಿದ್ದೆ. ಆಗ ಅವನು, ಈಗ ಮುಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಬಾಗಿಲಿನ ಸಂದಿಯಿಂದ ಎಲ್ಲಾನು ನೋಡ್ಬಿಟ್ಟಿದೀನಿ, ಬರೀ ನೋಡೋದ್ ಮಾತ್ರ ಅಲ್ಲ, ಮೊಬೈಲ್ನಲ್ಲಿ ವಿಡಿಯೋ ಕೂಡ ಮಾಡಿದೀನಿ, ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ನನ್ ಹತ್ರನೇ ಬರ್ತಿದ್ದ. ಹತ್ರ ಬರ್ಬೇಡ, ದೂರಾನೇ ನಿಲ್ಲು ಅಂತ ಹೇಳ್ತಿದ್ದಾಗ ಅವ್ನ್ ಜೋರಾಗಿ ನಗ್ತಾ, ನಿನಗೆಲ್ಲಾ ವಿಡಿಯೋನು ಮಾಡಿ ಇಟ್ಕೊಂಡಿದ್ದೀನಿ, ಈಗ ನೀನು ನಂಗೆ ಸಹಕರಿಸ್ತಾ ಇದ್ರೆ ಇದನ್ನ ನಮ್ ಕಂಪನಿಯ ಎಲ್ಲಾ ಸ್ಟಾಫ್ ಮೊಬೈಲ್ಗೂ ಕಳಿಸ್ಬಿಡ್ತೀನಿ ಅಂತ ಹೆದರಿಸ್ತಾ. ನಂಗ್ ಒಂದ್ ಕ್ಷಣ ಗಾಬರಿ ಆಯ್ತು. ಇದೇನ್ ಮಾಡ್ತಿದ್ಯಾ ನೀನು, ಇದೆಲ್ಲ ತುಂಬಾ ದೊಡ್ಡ ತಪ್ಪು ಅಂತ ಅವನ್ಗೆ ಹೇಳ್ದೆ. ನನ್ನ ಆಸನ ತೀರ್ಸ್ಬಿಡು, ತಪ್ಪನ್ನ ನಾನ್ ಮಾಡೋದೇ ಇಲ್ಲ ಅಂತ ಹೇಳಿ ಬಂದು ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ. ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದ್ರೆ ಅವನ್ ಶಕ್ತಿ ಮುಂದೆ ನಾನ್ ಬಿಡಿಸ್ಕೊಳಕ್ ಆಗ್ಲೇ ಇಲ್ಲ. ನನ್ನನ್ನ ಎಳ್ಕೊಂಡ್ ಬಂದು ಮಂಚಕ್ ತಳ್ಳಿ ನನ್ ಕೈ ಕಾಲುಗಳನ್ನ ಮಂಚಕ್ಕೆ ಕಟ್ ಹಾಕಿ ನನ್ನನ್ನ ಅವನ್ಗೆ ಹೇಗ್ ಬೇಕೋ ಹಾಗೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡ್ದ. ನನ್ಗಂತೂ ಸುಸ್ತಾಗ್ಬಿಟ್ಟಿತ್ತು. ಆಗ ನನ್ ಕೈ ಕಾಲ್ಗೆ ಕಟ್ಟಿದ್ದ ಹಗ್ಗವನ್ನ ಬೆಚ್ಚಿ ನನ್ನನ್ನ ಸೀದಾ ಬಾತ್ರೂಮ್ಗೆ ಎತ್ಕೊಂಡು ಹೋಗಿ ಶವರ್ ಆನ್ ಮಾಡಿ ಅಲ್ಲಿ ಒಂದ್ಸಲ ಅನ್ಭವಿಸ್ದ. ಇಬ್ರು ಒಟ್ಟಿಗೆ ಸ್ನಾನ ಮಾಡಿ ಮತ್ತೆ ಬಂದು ಸುಸ್ತಾಗಿ ಮಲ್ಕೊಂಡ್ವಿ. ಪ್ರಾಜೆಕ್ಟ್ ನ ಸಲುವಾಗಿ ಅಲ್ಲಿದ್ದ ಅಷ್ಟೂ ದಿನವೂ ಪ್ರತಿದಿನ ನನ್ನನ್ನ ಅವನಿಗೆ ಹೇಗ್ ಬೇಕೋ ಹಾಗೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಸುಖಪಟ್ಟು ಮಜಾ ಮಾಡ್ದ. ಬೆಂಗಳೂರಿಗೆ ಬಂದ ಮೇಲೂ ಅಷ್ಟೆ ಸಾಕಷ್ಟು ಬಾರಿ ಬೇರೆ ಬೇರೆ ಜಾಗಗಳಲ್ಲಿ ನನ್ನನ್ನ ಕರ್ಕೊಂಡು ಹೋಗಿ ಅವನಿಗೆ ಇಷ್ಟ ಬಂದಂತೆ ನನ್ನನ್ನ ಮಾಡ್ತಿದ್ದ. ನನಗೂ ಕೂಡ ವಯಸ್ಸಾಗಿತ್ತು, ಆ ಸುಖ ಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಅವನ್ ಏನೇ ಮಾಡಿದ್ರು ಸುಮ್ಮನೆ ನಾನು ಕೂಡ ಸುಖನ ಅನುಭವಿಸ್ತಾ ಮಜಾ ಮಾಡ್ತಿದ್ದೆ. ಈಗ ನನ್ನ ಅಪ್ಪ ಅಮ್ಮನಿಂದ ಕರೆ ಬಂದು ಊರಿಗೆ ಬಂದಿದ್ದೀನಿ. 2 ದಿನದಲ್ಲಿ ನನ್ನ ಮದುವೆ ಇದೆ. ಹಾಗಾಗಿ ಕಂಪನಿಗೆ ನನ್ನ ರಿಸೈನ್ ಲೆಟರ್ನ ಮೇಲ್ ಮಾಡಿ ನಾನ್ ಮತ್ತೆ ಬರೋದಕ್ಕಾಗಲ್ಲ, ಪರ್ಸನಲ್ ಎಮರ್ಜೆನ್ಸಿ ಅಂತ ಹೇಳಿ ನನ್ನ ಡೀಟೇಲ್ಸ್ ಯಾರೇ ಕೇಳಿದ್ರು